ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಪಾಲಿಕೆ? ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳ ಅಟ್ಟಹಾಸ. ಪುಟ್ಟ ಪುಟ್ಟ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾವೆ ಬೀದಿ ನಾಯಿಗಳು. ಪುಟ್ಟ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾವೆ. ನೋಡಿ, ನಿಮ್ಮ ಅಂಕಿಅಂಶ ತೆಗೆದುಕೊಂಡ್ರೆ ಬಹಳ ಬೆಚ್ಚಿ ಬೀಳಿಸುವಂಥ ಅಂಕಿ ಅಂಶಗಳಿವೆಲ್ಲವು. ಕೇವಲ 5 ತಿಂಗಳಲ್ಲಿ 18,140 ಜನಕ್ಕೆ ಬೀದಿ ನಾಯಿಗಳು ಕಚ್ಚಿದ್ದಾವೆ, ಅಟ್ಯಾಕ್ ಮಾಡಿದ್ದಾವೆ. 5 ತಿಂಗಳಲ್ಲಿ 18,140 ಜನ. ಅಲ್ಲಿಗೆ ತಿಂಗಳಿಗೆ ಕನಿಷ್ಠ ಅಂತ ಹೇಳಿದ್ರು ಒಂದು 4,000, 3,000 to 4,000 ಜನ ನಾಯಿಗಳ ದಾಳಿಗೆ ಒಳಗಾಗ್ತಾ ಇದ್ದಾರೆ. ದಿನಕ್ಕೆ ಕನಿಷ್ಠ ಒಂದು 10 ಜನ ಆದರೂ ಕೂಡ ಬೆಂಗಳೂರಿನಲ್ಲಿ ನಾಯಿ ಕಡಿತಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರತಿದಿನ 10 ಜನ ಆದರೂ ಕೂಡ ಬೀದಿ ನಾಯಿಗಳ ಹಾವಳಿಗೆ ಪ್ರತಿನಿತ್ಯವೂ ಕೂಡ ದಾಳಿಗೆ ಒಳಗಾಗ್ತಾ ಇದ್ದಾರೆ. ಬೆಂಗಳೂರಿನ ಪಂಚಪಾಲಿಕೆ ಅಧಿಕಾರಿಗಳು ಮೈ ಮರೆತು ಕೂತಿದ್ದಾರೆ. ದಕ್ಷಿಣ ಪಾಲಿಕೆ ವಲಯದಲ್ಲಿ 3,303 ಜನಕ್ಕೆ ನಾಯಿ ಕಡಿತವಾಗಿದೆ. ಇನ್ನು ಪೂರ್ವ ಪಾಲಿಕೆಯಲ್ಲಿ 2,909 ಜನರ ಮೇಲೆ ನಾಯಿ ಅಟ್ಯಾಕ್ ಮಾಡಿದೆ. ಇನ್ನು ಉತ್ತರ ಪಾಲಿಕೆ ವಲಯದಲ್ಲಿ 2,569 ಜನರಿಗೆ ಕಡಿತವಾಗಿದೆ. ಹಾಗಾದರೆ ಏನು ಮಾಡ್ತಾ ಇದೆ ಬೆಂಗಳೂರಿನ 5 ಪಾಲಿಕೆ ಅಧಿಕಾರಿಗಳ ಕರ್ತವ್ಯ ಏನು? ಹಾಗಾದರೆ ಬೆಂಗಳೂರು ಜನರ ಜೀವದ ಜೊತೆ ಈ ಪಾಲಿಕೆ GBA ಚೆಲ್ಲಾಟ ಆಡ್ತಾ ಇದೆಯಾ? ಇಡೀ ಬೆಂಗಳೂರಿಗರನ್ನು ಬೆಚ್ಚಿ ಬೀಳಿಸ್ತಾ ಇದೆ ಈ ಅಂಕಿಅಂಶಗಳು. ನಾಯಿ ದಾಳಿ ತಡೆಯೋಕೆ ಆಗದ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜನರ ಜೀವನವನ್ನು ಹೇಗೆ ಕಾಪಾಡುತ್ತೆ? ಬೀದಿ ನಾಯಿಗಳ ಆಪರೇಷನ್ ಹೆಸರಿನಲ್ಲಿ ಕೋಟಿ ಲೂಟಿ ಮಾಡುತ್ತೆ. ಪ್ರತಿ ವರ್ಷ ನಾಯಿಗಳ ನಿಯಂತ್ರಣಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಕಡಿತ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ನಾಯಿಗಳ ನಿಯಂತ್ರಣಕ್ಕಾಗಿ ನಾಯಿಗಳ ಸಂತಾನಹರಣದ ನೆಪದಲ್ಲಿ ಅದೆಷ್ಟು ಕೋಟಿಯನ್ನು ಲೂಟಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಬೀದಿ ನಾಯಿಗಳಲ್ಲಿ ಅಥವಾ ಬೀದಿಗಳಲ್ಲಿ ನಾಯಿಗಳ ಸಂಖ್ಯೆ ಕಡಿಮೆ ಆಗಲಿಲ್ಲ. ಬೈಕ್ಗಳಲ್ಲಿ ಹೋದರೆ ಆಡಿಸ್ಕೊಂಡು ಬರ್ತವೆ. ಚಿಕ್ಕ ಮಕ್ಕಳು ಮನೆ ಮುಂದೆ ಆಟ ಆಡ್ತಾ ಇದ್ದರೆ ಕಚ್ಚಿಬಿಡ್ತವೆ, ಜೀವಕ್ಕೆ ಅಪಾಯವನ್ನು ತರ್ತವೆ. ಹೆಣ್ಣು ಮಕ್ಕಳಿಗೂ ಉಪಟಳ, ವೃದ್ಧರಿಗೂ ಉಪಟಳ. ಹಾಗಾದರೆ ಹೇಗೆ ಗ್ರೇಟರ್ ಬೆಂಗಳೂರು ನೆಮ್ಮದಿಯಿಂದ ದುಡ್ಡು ಹೊಡೆದು ಆರಾಮಾಗಿದೆ ಅಂತ? ದಶರಥ್, ರಾಜಧಾನಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ GBA ರಚನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. GBA ವ್ಯಾಪ್ತಿಯಲ್ಲಿ 5 ಮಹಾನಗರ ಪಾಲಿಕೆಗಳನ್ನ ರಚನೆ ಮಾಡಿದೆ. ಮಹಾನಗರ ಪಾಲಿಕೆಯಾಗಿ ವರ್ಷಗಳೇ ಆಗ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿರುವಂತಹ ಸಮಸ್ಯೆಗಳು ಇನ್ನೂ ಕೂಡ ನಿವಾರಣೆ ಆಗಿಲ್ಲ. BBMPಯಲ್ಲಿ ಯಾವ ರೀತಿ ಸಮಸ್ಯೆ ಇತ್ತು, ಈಗಲೂ ಕೂಡ GBA ಆದ್ಮೇಲೂ ಕೂಡ ಬೆಂಗಳೂರಲ್ಲಿ ಸಮಸ್ಯೆಗಳು ಕೂಡ ಕಡಿಮೆ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ BBMP ಇದ್ದಾಗಲೂ ಕೂಡ ಬೆಂಗಳೂರಲ್ಲಿ ನಾಯಿಗಳ ಕಾಟ ತಪ್ಪಿರಲಿಲ್ಲ. ಈಗ GBA ಇದ್ದಾಗಲೂ ಕೂಡ ನಾಯಿಗಳ ಕಾಟ ತಪ್ಪಿಲ್ಲ. ಬೆಂಗಳೂರಿನ 5 ಮಹಾನಗರ ಪಾಲಿಕೆಗಳಲ್ಲೂ ಕೂಡ ನಾಯಿಗಳ ಅಟ್ಟಹಾಸ ಹೆಚ್ಚಳ ಆಗ್ತಾ ಇದೆ. ಸರ್ಕಾರ ಜೊತೆಗೆ GBA ಅಧಿಕಾರಿಗಳು ಪ್ರತಿ ವರ್ಷ ನಾಯಿಗಳ ನಿಯಂತ್ರಣ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡುವಂತ ಪ್ರಯತ್ನವನ್ನ GBA ಅಧಿಕಾರಿಗಳು ಮಾಡ್ತಾ ಇದೆ. ಒಂದ್ ಕಡೆ ಇಡೀ ಬೆಂಗಳೂರಿನ 5 ಮಹಾನಗರ ಪಾಲಿಕೆಗಳನ್ನ ನಾವು ಉದ್ಧಾರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಸರ್ಕಾರ ಒಂದೊಂದು BBMP ಒಂದು GBA ಪಾಲಿಕೆಗೂ ಕೂಡ ಒಬ್ಬ IAS ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆದ್ರೆ ಯಾವುದೇ IAS ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಕೂಡ ಬೆಂಗಳೂರಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡಕ್ಕೆ ಸರ್ಕಾರದಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಳೆದ 5 ತಿಂಗಳಲ್ಲಿ ಬೆಂಗಳೂರಿನ ಬೀದಿ ನಾಯಿಗಳ ಕಡಿತ ಪ್ರಕರಣಗಳು ನೋಡಿದ್ರೆ ಇಡೀ ಬೆಂಗಳೂರಿಗೂ ಕೂಡ ಆತಂಕ ಪಡ್ಬೇಕಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಿನ ಗಲ್ಲಿಗಳಲ್ಲಿ ಸಮಸ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಬೀದಿಗಳಲ್ಲೂ ಕೂಡ ನಾಯಿಗಳ ಆಟ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಸರ್ಕಾರಕ್ಕೆ, ದೇಶದ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟರು ಕೂಡ ರಾಜ್ಯ ರಾಜಧಾನಿ ಅಂತ ಬೆಂಗಳೂರಲ್ಲೂ ಕೂಡ ನಾಯಿಗಳ ಕಡಿತ ಪ್ರಕರಣಗಳು ಕೂಡ ಕಡಿಮೆ ಆಗಿಲ್ಲ. ಕಳೆದ 5 ತಿಂಗಳಲ್ಲಿ ಅಂಕಿಅಂಶಗಳನ್ನ ನೋಡಿದ ಸಂದರ್ಭದಲ್ಲಿ ಕೂಡ ಇಡೀ ಕಳವಳವನ್ನ ವ್ಯಕ್ತಪಡಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. BBMP ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರವೇ 18,140 ಮಂದಿಗೆ ಈಗಾಗಲೇ ಕಳೆದ 5 ತಿಂಗಳಲ್ಲಿ ಬೀದಿ ನಾಯಿಗಳು ಕೂಡ ಜನರಿಗೆ ಕೂಡ ಕಚ್ಚಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡುವ ಸಲುವಾಗಿ ಈಗಾಗಲೇ ಶೆಡ್ಗಳನ್ನ ನಿರ್ಮಾಣ ಮಾಡಿ ಪ್ರತ್ಯೇಕ ಜಾಗದಲ್ಲಿ ಬೀದಿ ನಾಯಿಗಳನ್ನ ಬಿಡಿ ಅಂತ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಒಂದ್ ಕಡೆ BBMP ಅಧಿಕಾರಿಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಬೇಜವಾಬ್ದಾರಿಯನ್ನು ತರುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ GBA ಆಗಿದೆ. ಬೆಂಗಳೂರನ್ನ
ನಾವು ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀವಿ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಈಗ ಜಿಬಿಯನ್ನ ರಚನೆ ಮಾಡಿದ್ದಾರೆ. ಬಿಬಿಎಂಪಿ ಬದಲು ಜಿಬಿಯ ರಚನೆ ಆದ್ರೂ ಕೂಡ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಡಿತ ಪ್ರಕರಣಗಳ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಳ ಆಗ್ತಾ ಇದೆ. ಗಲ್ಲಿಗಳಲ್ಲೂ ಏರಿಯಾಗಳಲ್ಲಿ ಬೀದಿ ನಾಯಿಗಳ ಅಟ್ಟಹಾಸದಿಂದ ಜನ ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಕತ್ತಲಾದ್ರೆ ಕೂಡ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಕೂಡ ನಾಯಿಗಳ ಆ ಕಾಟದಿಂದ ಜನರು ಮನೆಗೆ ಕೂಡ ಹೋಗಿ ಎದುರಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ಜಿಬಿಯ ಮುಖ್ಯ ಆಯುಕ್ತರಾದಂತ ಮಹೇಶ್ವರ ಅವರು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಬೆಂಗಳೂರಿನ 5 ಪಂಚಪಾಲಿಕೆಗಳಲ್ಲಿ ಕಮಿಷನರ್ಗಳಿದ್ರೆ ಅವರು ಕೂಡ ಎಚ್ಚೆತ್ಕೊಂಡು ಬೆಂಗಳೂರಲ್ಲಿ ಆಗ್ತಿರುವಂತಹ ಸಮಸ್ಯೆಗಳನ್ನ ಕೂಡಲೇ ನಿವಾರಣೆ ಮಾಡಬೇಕಾದಂತ ಅನಿವಾರ್ಯವಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬೇಕಾದಂತ ಸಾಧ್ಯತೆ ಕೂಡ ಇದೆ. ಇಲ್ಲಾಂದ್ರೆ ಬೆಂಗಳೂರಿನ ಗಲ್ಲಿಗಳಲ್ಲಿ ಏರಿಯಾಗಳಲ್ಲಿ ಜನ ಇನ್ನಷ್ಟು ಆತಂಕದಿಂದ ನೆಮ್ಮದಿ ಇಲ್ಲದೆ ಜೀವನ ಮಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ದಶರಥ್. ಎಸ್ ಸರ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.